ಬಹಳ ಜನರು ನನಗೆ ಯಾವುದೋ ಒಂದು ವಿಷಯಕ್ಕೆ ಭಯ ಇದೆ ಎಂದು ಹೇಳುತ್ತಾರೆ. ಆದರೆ ಕೆಲವೊಮ್ಮೆ ಆ ಭಯವು ಸಾಮಾನ್ಯ ಭಯಕ್ಕಿಂತ ತುಂಬಾ ಹೆಚ್ಚು ಮತ್ತು ತೀವ್ರವಾಗಿರುತ್ತದೆ. ಅದನ್ನು ಫೋಬಿಯಾ ಎಂದು ಕರೆಯುತ್ತಾರೆ. ಫೋಬಿಯಾ ಎಂದರೆ ಒಂದು ನಿರ್ದಿಷ್ಟ ವಸ್ತು, ಪರಿಸ್ಥಿತಿ ಅಥವಾ ಚಟುವಟಿಕೆಯ ಬಗ್ಗೆ ಉಂಟಾಗುವ ತೀವ್ರ ಮತ್ತು ಅತಿಯಾದ ಭಯ. ಈ ಭಯವು ತುಂಬಾ ಹೆಚ್ಚಾದರೆ ವ್ಯಕ್ತಿ ಆ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತಪ್ಪಿಸಲು ಪ್ರಯತ್ನಿಸಬಹುದು. ಸಾಮಾನ್ಯ ಉದಾಹರಣೆಗಳು ಎತ್ತರದ ಜಾಗಗಳ ಭಯ, ಮುಚ್ಚಿದ ಜಾಗಗಳ ಭಯ, ಜೇಡಗಳು ಅಥವಾ ಕೀಟಗಳ ಭಯ, ವಿಮಾನದಲ್ಲಿ ಪ್ರಯಾಣ ಮಾಡುವ ಭಯ, ನಾಯಿಗಳು ಅಥವಾ ಇತರ ಪ್ರಾಣಿಗಳ ಭಯ, ಇಂಜೆಕ್ಷನ್ ಅಥವಾ ರಕ್ತ ನೋಡಿದಾಗ ಭಯ, ಹೆಚ್ಚು ಜನ ಇರುವ ಜಾಗಗಳ ಭಯ, ಜನರ ಮುಂದೆ ಮಾತನಾಡುವ ಭಯ. ಫೋಬಿಯಾ ಇರುವ ವ್ಯಕ್ತಿ ಆ ಭಯದ ಪರಿಸ್ಥಿತಿಯನ್ನು ಎದುರಿಸಿದಾಗ ದೇಹದ ಎಚ್ಚರಿಕೆ ವ್ಯವಸ್ಥೆ ಅಲಾರ್ಮ್ ಸಿಸ್ಟಮ್ ಸಕ್ರಿಯವಾಗುತ್ತದೆ. ಅವರಿಗೆ ಹೃದಯದ ಬಡಿತ ವೇಗವಾಗುವುದು, ಬೆವರು ಬರುವುದು, ಕೈಗಳು ಕಂಪಿಸುವುದು, ತಲೆ ಸುತ್ತುವುದು, ಉಸಿರಾಟ ಕಷ್ಟವಾಗುವುದು ಅಥವಾ ಅಲ್ಲಿಂದ ತಪ್ಪಿಸಿಕೊಳ್ಳಬೇಕು ಎಂಬ ಬಲವಾದ ಇಚ್ಛೆ ಕಾಣಬಹುದು. ಕೆಲವೊಮ್ಮೆ ಇದು ಪ್ಯಾನಿಕ್ ಅಟ್ಯಾಕ್ ಆಗಿರುವಂತೆ ಅನುಭವವಾಗಬಹುದು. ಈ ಭಯದ ಕಾರಣದಿಂದ ಜನರು ಕೆಲವು ಜಾಗಗಳು, ವಸ್ತುಗಳು ಅಥವಾ ಚಟುವಟಿಕೆಗಳನ್ನು ತಪ್ಪಿಸಲು ಪ್ರಾರಂಭಿಸುತ್ತಾರೆ. ಇದರಿಂದ ಅವರ ಕೆಲಸ, ಪ್ರಯಾಣ, ಸಂಬಂಧಗಳು ಮತ್ತು ದಿನನಿತ್ಯದ ಜೀವನ ಮೇಲೆ ಪರಿಣಾಮ ಬೀರಬಹುದು. ಗಮನದಲ್ಲಿಡಬೇಕಾದ ಮುಖ್ಯ ವಿಷಯವೇನೆಂದರೆ, ಫೋಬಿಯಾ ಸಾಮಾನ್ಯವಾಗಿಯೇ ಕಂಡುಬರುವ ಸಮಸ್ಯೆ ಮತ್ತು ಇದಕ್ಕೆ ಚಿಕಿತ್ಸೆ ಸಾಧ್ಯವಿದೆ. ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ, ರಿಲ್ಯಾಕ್ಸೇಷನ್ ತಂತ್ರಗಳು ಮತ್ತು ನಿಧಾನವಾಗಿ ಭಯವನ್ನು ಎದುರಿಸುವ ಎಕ್ಸ್ಪೋಷರ್ ಥೆರಪಿ ಮೂಲಕ ಜನರು ತಮ್ಮ ಭಯವನ್ನು ಕಡಿಮೆ ಮಾಡಿ ಮತ್ತೆ ಆತ್ಮವಿಶ್ವಾಸವನ್ನು ಪಡೆಯಬಹುದು.